ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ವ್ಲಾಗ್. ಗೈಸ್, ಇವತ್ತು ಈ ವ್ಲಾಗು ಎಲ್ಲಿಂದ ಸ್ಟಾರ್ಟ್ ಆಗ್ತದೆ ಅಂದರೆ ಸಂಜೆಯಿಂದನೇ ಸ್ಟಾರ್ಟ್ ಆಗ್ತದೆ. ಆಗ್ತಾನೆ ಒಂದು 5:30 ಹಂಗೆ ಬಂದೆ ಕಾಲೇಜಿಂದ. 5:30 ಆಯಿತು ಗೈಸ್. 5:30ಇಂದ ಬಂದು ಸ್ವಲ್ಪ ಫ್ರೆಶಪ್ ಆಗಿ ಮತ್ತು ಇವತ್ತು ಮೊಟ್ಟೆ ಖಾಲಿ ಆಯಿತು ಮನೆಯಲ್ಲಿ. ಅಂದರೆ ಡೈಲಿ ನಮ್ಮಪ್ಪ ತೊಗೊಂಬರ್ತಾರೆ ಕ್ರೇಟು, ಅದು ಆ ಕ್ರೇಟ್ ಆಗಿತ್ತು. ಅದಕ್ಕೆ ಇವಾಗ ಹೋಗಿ ಮೊಟ್ಟೆ ತೊಗೊಂಬಂದೆ. ಇವಾಗ ಟೈಮ್ ನೋಡ್ಬೋದು ಎಷ್ಟಾಗಿದೆ ಅಂತ. 6:40 ಆಗಿದೆ. 6:40 ಆಗಿದೆ ಗೈಸ್. 2:45ಗೆ ಸ್ಟಾರ್ಟ್ ಮಾಡಬೇಕು ಇವತ್ತು. ನಮ್ಮ ಬೇರೆ ಬಾಯ್ಸ್ ಬಂದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಇವತ್ತು ಬಂದಿದ್ದಾನೆ, ಒಬ್ಬರೇ ಬಂದಿದ್ದಾನೆ. ಸ್ಪೆಷಲ್ ಹೇಳೋ ಬಂದಿದ್ದಾನೆ ಅವನು. ಗೈಸ್ ಬಂದಿದ್ದಾನೆ, ನಮ್ಮ ಕೌಶಲ್ ಬಂದಿದ್ದಾನೆ ಇವತ್ತು. ಈಗ ಗೈಸ್ ಒಂದು ನಿಮಿಷ. ಕೌಶಲ್ ಬಂದಿದ್ದಾನೆ, ಆದರೆ ಇನ್ನೊಬ್ಬ ಬೇಕು. ಒಂದು ಟಾಸ್ಕ್ ಇದೆ ಅನ್ಕೊಂಡಿದ್ದೀನಿ. ಟಾಸ್ಕ್ ಅಲ್ಲ, ಒಂದು ಫುಡ್ ಚಾಲೆಂಜ್ ಅನ್ಕೊಂಡಿದ್ದೀನಿ ಗೈಸ್. ಒಂದು ಫುಡ್ ಚಾಲೆಂಜ್ ಅನ್ಕೊಂಡಿದ್ದೀನಿ. ಅದಕ್ಕೆ ಇನ್ನೊಬ್ಬ ಬೇಕು. ಫುಡ್ ಅಲ್ಲ, ಸ್ನ್ಯಾಕ್ಸ್ ಈಟಿಂಗ್ ಚಾಲೆಂಜ್ ಅಂತ ಮಾಡಿದ್ದೀನಿ. ಇವಾಗ ರಿವೀಲ್ ಮಾಡಲ್ಲ. ನಮ್ಮ ಬೇರೆ ಬಾಯಿ ಬರಲಿ, ಇನ್ನೊಬ್ಬ ಶೇಷಾದ್ರಿ ಆಗಲಿ, ನವತೇಜಾರ ಬರಲಿ, ಮಾಡ್ಸೋಣ. ಅವ್ರಿಬ್ರಿಗೂ ಇಲ್ಲ ಅಂದರೆ ಇವ್ರಿಗೂ ಪ್ಲ್ಯಾನ್ ಮಾಡೋಣ. ಇವಾಗ ಬಂದಿದ್ದಾನೆ, ಕೇಳೋಣ ಗಣೇಶ್ ಇಷ್ಟು ದಿನ ಎಲ್ಗೋಗಿದ್ದೆ ಏನು ಅಂತ. ಎಲ್ಗೋಗಿದ್ದಪ್ಪ ಯಾವಾಗ ಬಂದಿದ್ದು? ಬೆಳಿಗ್ಗೆ ಬಂದಿದ್ದು. ಸ್ಕೂಲ್ಗೆ ಹೋಗಿ 4 ಗಂಟೆಗೆ ಬಂದೆ. ಗೈಸ್ ಹೇಳಿದ್ನಲ್ಲ, ಮನೆ ಬ್ಲಾಗಲ್ಲಿ ಹೇಳಿದ್ದೆ ಎಲ್ಗೋ ಹೋಗಿದ್ದಾರೆ ಅಂತ. ಮತ್ತು ಇವತ್ತು ಬಂದಿದ್ದಾನೆ. ಇವತ್ತು ಬಂದು ಮತ್ತು ಸಂಜೆ ಬಂದು ಬೆಳಗ್ಗೆನೇ ಬಂದು ಮತ್ತು ಸ್ಕೂಲ್ಗೆ ಹೋಗಿ ಇವಾಗ 4 ಗಂಟೆಗೆ ಬಂದಿದ್ದಾನೆ. ಶೇಷಾದ್ರಿನ ಕರ್ಕೊಂಬೋಗಂದರೆ ಅವನು ಇಲ್ಲಂತೆ ಗೈಸ್. ಎಲ್ಗೋ ಹೋಗಿದ್ದಾನೆ ಅಂತ ಅವನು ಇವಾಗ ಹೇಳ್ದ. ಎಲ್ಗೋಗೋಣ ಅವನು? ಮನೆಯಲ್ಲಿ ಅವ್ರು ಕೇಳಿದಂತೆ, ಅವ್ರ ಅಮ್ಮ ಎಲ್ಲ ಎಲ್ಗೋ ಹೋಗಿದ್ದಾನೆ ಅಂತ ಹೇಳಿದಂತೆ. ಅದಕ್ಕೆ ಗೈಸ್ ಇವತ್ತು ಆಗಲ್ಲ ಗೈಸ್. ಆಲ್ರೆಡಿ ನಮ್ಮ ಜಿಮ್ ಟೈಮಿಂಗ್ಸ್ ಬಂದುಬಿಟ್ಟಿದೆ. ಅದಕ್ಕೆ ನಾಳೆ ಆಡ್ಸೋಣ ಅಂತ ನೋಡಬೇಕು ಗೈಸ್. ಇವಾಗ ಶೇಷಾದ್ರಿ ಬಂದರೆ ಜಿಮ್ ಆದಮೇಲೆ ಆಡಿಸ್ತೀನಿ ಆಗಲಿ. ಅವ್ನಿಗೆ ಹೇಳ್ತೀನಿ. ಅದು ಬೇರೆ ಅವನು ಇದಕ್ಕೆ ಹೋಗ್ತಾನೆ ಗೈಸ್, ಟ್ಯೂಷನ್ಗೆ ಹೋಗ್ತಾನೆ. ಟ್ಯೂಷನ್ಗೆ ಹೋಗ್ಬೇಕು ಅಂತ ಇದ್ದಾನೆ. ಅದಕ್ಕೆ ಬೇಗ ಮಾಡೋಣ ಅಂದರೆ ಅವ್ರು ಶೇಷಾದ್ರಿ ಬಂದಿಲ್ಲ. ಇಲ್ಲಿ ಅವನು ಟ್ಯೂಷನ್ಗೆ ಬಂದಮೇಲೆ ಮಾಡೋಣ. ಒಂದು 8 ಆಗುತ್ತೆ, ಆದರೂ ಪರವಾಗಿಲ್ಲ ಗೈಸ್. ಮಾಡೋಣ ಬ್ಲಾಗಲ್ಲಿ. ಬನ್ನಿ, ಇವಾಗ ನಾವು ಬೇಗ ಹೋಗಿ ವರ್ಕೌಟ್ ಮಾಡೋಣ. ನೀನು ಇವಾಗ ಹೋಗ್ತೀಯ? ಟ್ಯೂಷನ್ಗೆ ಹೋಗ್ಬೇಕಾ? ಇವಾಗ ಒಂದು ಐಡಿಯಾ ಮಾಡಿ ಹೋಗ್ಲಿ. ಟ್ಯೂಷನ್ಗೆ ಹೋಗಿ ಬಂದುಬಿಡು. ಶೇಷಾದ್ರಿ ಬಂದಿಲ್ಲ ಇವಾಗ. ಟ್ಯೂಷನ್ಗೆ ಹೋಗಿ ಬಂದುಬಿಡು. ಟ್ಯೂಷನ್ಗೆ ಹೋಗಿ ಬಂದಮೇಲೆ ಆಡ್ಸೋಣ. ಅವ್ನು ಕರ್ಕೊಂಬ ಹಂಗೆ ಶೇಷಾದ್ರಿ. ಬನ್ನಿ ಗೈಸ್, ಇವಾಗ ನಾವು ಬೇಗ ಟೈಮ್ ಆಗಿದೆ, ಹೋಗಿ ವರ್ಕೌಟ್ ಮಾಡೋಣ. ಹಲೋ ಗೈಸ್, ಈ ನೆನ್ನೆ ಬ್ಲಾಗ್ದು ಇವತ್ತು ಕಂಟಿನ್ಯೂ ಆಗ್ತಾಯಿದೆ. ಕಂಟಿನ್ಯೂ ಯಾಕಪ್ಪ ಅಂತೇಳಿದ್ರೆ, ನೆನ್ನೆ ರಾತ್ರಿ ನಾನು ಸಂಜೆ ಹೇಳಿದ್ರೆ 6:30, 6:45, 6:40 ಹೇಳಿದ್ನಲ್ಲ, ಹಂಗೆ ವರ್ಕೌಟ್ ಇನ್ನೇನು ಸ್ಟಾರ್ಟ್ ಮಾಡಬೇಕು ಅಂತ. ನಮ್ಮ ಬಾಯಿ ಬಂದಿದ್ದ, ಅವನ ಜೊತೆ ಮಾತಾಡಿ ಮತ್ತೆ ಅವನು ಟ್ಯೂಷನ್ಗೆ ಹೋಗಿ ಬರ್ತೀನಿ ಆಡೋಣ ಅಂದ. ನನಗೆ ಆವಾಗ ನಮ್ಮಪ್ಪ ಫೋನ್ ಮಾಡಿದರು, ಚಿಕ್ಕಬಳ್ಳಾಪುರಕ್ಕೆ ಹೋಗಬೇಕು ಅಂತ. ಅದಕ್ಕೆ ಚಿಕ್ಕಬಳ್ಳಾಪುರಕ್ಕೆ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಜಾಸ್ತಿನೇ. ಅಲ್ಲಿ ಕೆಲಸ ಮುಗಿಸ್ಕೊಂಡು ಬರೋಷ್ಟರಲ್ಲಿ 10:30 ಆಯಿತು. ಅಷ್ಟೊತ್ತಾಗ್ತಾ ಇಲ್ಲ, ಒಂದು 9:30 ಆಗ್ತಾಯಿದ್ದು ಗೈಸ್. ಆದರೆ ಅಲ್ಲಿ ಮಳೆ ಬಂದುಬಿಡ್ತು. ಮಳೆ ಬಂದು ಅಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ ಎಲ್ಲ ಮಳೆ ನಿಂತಷ್ಟರಲ್ಲಿ 10:30 ಬಂದ್ವಿ. ಆವಾಗ ಬಂದು ಮತ್ತೆ ಊಟ ಮಾಡಿ ಅವಾಗ ವ್ಲಾಗ್ ಮಾಡೋಣ ಅಂದರೆ ಅವಾಗೂ ಮಳೆ ಬೀಳ್ತಾಯಿತ್ತು ಗೈಸ್. ಅಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಮತ್ತು ಸ್ವಲ್ಪ ಎಡಿಟ್ಸ್ ಇತ್ತು, ಆದರೆ ಅದನ್ನು ಎಡಿಟೆಲ್ಲ ಮುಗಿಸ್ಕೊಂಡು ಮಲಗೋಷ್ಟರಲ್ಲಿ 11 ಆಯಿತು. 11 ಆದಮೇಲೆ ಮತ್ತು ನಾನು ಈಗ ಮಲ್ಕೊಂಡೆ. ಮತ್ತು ಇವಾಗ ಬೆಳಗ್ಗೆ ಎದ್ದು ಆ ವ್ಲಾಗ್ನ ಮತ್ತೆ ಡಿಸ್ಕಂಟಿನ್ಯೂ ಮಾಡೋದು ಬೇಡ ಅಂತೇಳಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಗೈಸ್. ಇವಾಗ ಇನ್ನೇನು ರೆಡಿ ಆಗಬೇಕು, ಕಾಲೇಜಿಗೆ ಹೋಗಿ ರೆಡಿ ಆಗೋಣ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಸಿಗೋಣ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.